ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಅಹಿಂದ ನಾಯಕ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಬರಲು ಎಷ್ಟು ಖರ್ಚು ಮಾಡಿರಬಹುದು? 38 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಸಮಾಜವಾದದ ಧೀಮಂತ ನಾಯಕ ಸಿದ್ದರಾಮಯ್ಯ, ಹಿಂದುಳಿದವರ ದಲಿತರ ಪರವಾಗಿ ದನಿ ಎತ್ತುವ ಸಿದ್ದರಾಮಯ್ಯನವರು ತಮ್ಮ ಪ್ರಯಾಣಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಮಾತ್ರ 38 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಬಿಗ್ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಆಮೇಲೆ ಅವರ ಕ್ಷೇತ್ರ ಬೇರೆ, ಮೈಸೂರಿನ ವರ್ಣ. ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಓಡಾಡೋದಿರುತ್ತೆ. ಕ್ಷೇತ್ರದಲ್ಲಿ ಗಣ್ಯರ ಕಾರ್ಯಕರ್ತರ ಮದುವೆ ಆಗಿರಬಹುದು, ಇನ್ನಿತರೆ ಕೆಲಸಗಳಿಗೆ ಓಡಾಡೋದಿರುತ್ತೆ. ಅನುದಾನಗಳು ಬಿಡುಗಡೆಯಾದಾಗ ಗುದ್ದಲಿ ಪೂಜೆಯಿಂದ ಹಿಡಿದು ಕಾರ್ಯಕ್ರಮದ ಉದ್ಘಾಟನೆವರೆಗೂ ಓಡಾಡಲೇಬೇಕಾಗುತ್ತೆ. ಇಂತಹ ಕೆಲಸಗಳಿಗೆ ಸಿದ್ದರಾಮಯ್ಯನವರು ಸರ್ಕಾರದ 38 ಕೋಟಿ ರೂಪಾಯಿಗಳನ್ನು ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡಲು ಖರ್ಚು ಮಾಡಿದ್ದಾರೆ ಅಂದರೆ ಶಾಕ್ ಆಗುತ್ತಾ? ಬೇರೆ ಯಾರಾದರೂ ಮಾಡಿದ್ದಾರೆ ಅಂದರೆ ಶಾಕ್ ಆಗ್ತಿರಲಿಲ್ಲ. ಬಟ್ ಸಿದ್ದರಾಮಯ್ಯನವರು, ಸಮಾಜವಾದಿ ಸಿದ್ಧಾಂತದ ಧೀಮಂತ ನಾಯಕ ಸಿದ್ದರಾಮಯ್ಯನವರು ಅವರ ಕ್ಷೇತ್ರಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡಲಿಕ್ಕೆ 38 ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನು ವ್ಯಯಿಸಿದ್ದಾರೆ ಅನ್ನೋದು ಖಂಡಿತವಾಗಿಯೂ ಶಾಕ್ ಆಗೇ ಆಗುತ್ತೆ. ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಮೈಸೂರಿಗೆ, ಹಾಗೆಯೇ ಮೈಸೂರಿನಿಂದ ಹುಣಸೂರಿಗೆ ಹೋಗುವಾಗಲೂ ಕೂಡ ಅಲ್ಲಿಂದ ವಿಶೇಷ ವಿಮಾನವನ್ನು ಬಳಸಿದ್ದಾರೆ. ಮೈಸೂರಿನಿಂದ ಹುಣಸೂರು ಕೇವಲ 40 ಕಿಲೋಮೀಟರ್, ಅದಕ್ಕೂ ಕೂಡ ವಿಶೇಷ ವಿಮಾನ. ಬೆಂಗಳೂರಿನ ಮೈಸೂರಿಗೆ ಒಂದು, ಮೈಸೂರಿನಿಂದ ಬೆಂಗಳೂರಿಗೆ ಮತ್ತೊಂದು, ಬೆಂಗಳೂರಿನಿಂದ ಮಂಡ್ಯಕ್ಕೆ, ಮಂಡ್ಯದಿಂದ ಮತ್ತೆ ಮೈಸೂರಿಗೆ. ಈ ರೀತಿ ಓಡಾಡಲಿಕ್ಕೆ ಸಮಾಜವಾದಿ ನಾಯಕ ಸಿದ್ದರಾಮಯ್ಯನವರು ವ್ಯಯಿಸಿರೋದು ಬರೋಬ್ಬರಿ 38 ಕೋಟಿ ರೂಪಾಯಿಗಳು. ಈ ಬಗ್ಗೆ ಹಲವರು ಅಪಸ್ವರಗಳನ್ನು ಎತ್ತಿದ್ರು ಕೂಡ. ದೆಹಲಿಗೆ ಹೋದರೂ ವಿಶೇಷ ವಿಮಾನಗಳು, ಪಕ್ಷದ ಯಾವುದೇ ಚಟುವಟಿಕೆಗಳಿಗೆ ಹೋದ್ರೂ ವಿಶೇಷ ವಿಮಾನಗಳು, ಕಾರ್ಯಕರ್ತರ ಸಭೆಗಳಿಗೆ ಹೋದ್ರೂ ವಿಶೇಷ ವಿಮಾನಗಳು, ದುಂದು ವೆಚ್ಚಗಳು, ಚುನಾವಣಾ ಪ್ರಚಾರಕ್ಕೆ ಹೋದ್ರೂ ಕೂಡ ಅದೇ ರೀತಿ ವಿಶೇಷ ವಿಮಾನಗಳು, ದುಂದು ವೆಚ್ಚಗಳು. ಇದನ್ನು ಸಿದ್ದರಾಮಯ್ಯನವರಿಂದ ರಾಜ್ಯದ ಜನತೆ ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋದು ಜನರ ಅಭಿಪ್ರಾಯ. ಆದರೆ ವಾಸ್ತವಿಕತೆ ನಂಬಲೇಬೇಕು. ಮಾನ್ಯ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡಲು 38 ಕೋಟಿ ರೂಪಾಯಿಗಳನ್ನು ಸರ್ಕಾರಿ ಹಣವನ್ನು ಬಳಸಿದ್ದಾರೆ ಅನ್ನೋದು ನಿಜ, ಮತ್ತು ದುರಂತ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.